ಇನ್ನೊಂದು ಕಡೆಗೆ ದುರಂತ ಕಥೆಗಳು. ಬ್ಯಾಚುಲರ್ ಪಾರ್ಟಿ ಮಾಡೋದಕ್ಕೆ ಹೋಗಿ ಟೆಕ್ಕಿಗಳು ತಗಲಾಕೊಂಡಂತಹ ವಿಚಾರ. ಒಂದೇ ಕಂಪನಿಯ 6 ಮಂದಿಯಿಂದ ಬ್ಯಾಚುಲರ್ ಪಾರ್ಟಿಗಂತ ಹೋಗ್ತಾ ಇದ್ರು. ಗೋಕರ್ಣ ಎಲ್ಲ ಅಲ್ಲೇನು ಗೊತ್ತಾ, ತುಂಬ ಎಕ್ಸ್ಪೆನ್ಸಿವ್ ಇರಲ್ಲ. ಕಡಿಮೆ ರೇಟಿಗೆ ಒಂದೊಳ್ಳೆ ಪ್ಲೇಸ್ ನೋಡ್ಕೊಂಡು ಬರ್ಬೋದು ಅಂತ ಯೋಚನೆ ಮಾಡಿಕೊಂಡು ಸಾಲ್ ರಜೆ ಇರುತ್ತೆ, ಹತ್ರನೂ ಇದೆ, ಅನ್ಡಿಸ್ಕವರ್ಡ್ ಜೆಮ್ ಅಂತ ಅದನ್ನು ಹೇಳ್ತಾರೆ. ಸೊ 6 ಜನ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಬಟ್ ನೋಡಿ, ಅವರಲ್ಲಿ ಕೆಲವರು ದುರಂತ ಅಂತ್ಯಕ್ಕೊಳಗಾದ್ರು. 6 ಜನ ಒಟ್ಟೊಟ್ಟಿಗೆ. ನೀವೀಗ ಈ ಟಿಕೆಟ್ ಬುಕ್ ಮಾಡಿರೋರ ಸಂಖ್ಯೆ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ದೀವಿ. ಮುಖೇಶ್, ಈಗ ಈ ಸ್ಮಾಲ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಲಾಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು ಯಾರಂತೆ? ಇದರಲ್ಲಿ ಎಷ್ಟು ಜನ ಉಳಿದಿದ್ದಾರೆ? ಎಷ್ಟು ಜನರ ಫೋನ್ ಇನ್ನೂ ನಾಟ್ ರೀಚಬಲ್ ಇದೆ? ಏನು ಮಾಹಿತಿ ಇದೆ ಲೋಕೇಶ್? ಮಮತಾ, ಈಗ 6 ಮಂದಿಯಲ್ಲಿ ಅದರಲ್ಲಿ 2 ಬಿಂದು ಮತ್ತು ಆಕೆಯ ಮಗಳ ಕಾಂಟ್ಯಾಕ್ಟ್ ಅನ್ನ ಸಿಗ್ತಾ ಇಲ್ಲ. ಉಳಿದ 4 ಮಂದಿಯ ಕಾಂಟ್ಯಾಕ್ಟ್ ಕೂಡ ಸಿಕ್ಕಿರುವಂಥದ್ದು. ಈಗ ಗಾಯಾಳು ಮಂಜುನಾಥ್ ಅವರ ಅಣ್ಣ ದೀಪಕ್ ಅವರು ಕೊಟ್ಟ ಮಾಹಿತಿಯ ಪ್ರಕಾರ ಬಿಂದು ಮತ್ತೆ ಆಕೆಯ ಪುತ್ರಿ ಎಲ್ಲಿದ್ದಾರೆ ಏನು ಅನ್ನೋದು ಮಾಹಿತಿ ನಮಗೆ ಗೊತ್ತಾಗ್ತಲ್ಲ. ಸ್ಪಾಟ್ ಔಟ್ ಅಂತ ಇದ್ದಾರೆ. ಅದ್ರ ಬಗ್ಗೆ ಕೂಡ ನಮಗೆ ಖಚಿತವಾದಂಥ ಮಾಹಿತಿ ಇಲ್ಲ ಅಂತೇಳಿ ಸ್ವತಃ ಅವರೇ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸದ್ಯ ಉಳಿದಂತೆ 4 ಮಂದಿಯಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲೇ ವಿಕ್ಟೋರಿಯಾದ ಸುಟ್ಟ ಗಾಯಗಳ ವಿಭಾಗದಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇರ್ತಕ್ಕಂಥದ್ದು. ಗಾಯಾಳು ಮಂಜುನಾಥ್ಗೆ 30% ಅಷ್ಟು ದೇಹ ಸುಟ್ಟಿದೆ. ಆ ಕಾರಣಕ್ಕೋಸ್ಕರ ಅವರ ICUಗೆ ಶಿಫ್ಟ್ ಮಾಡಿರುವಂಥದ್ದು. ICUನಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ನಡೀತಾ ಇದೆ. ಈ 6 ಮಂದಿಯೂ ಕೂಡ ಒಂದೇ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದು ಕೂಡ ಇವರು ಕ್ರಿಸ್ಮಸ್ ರಜೆ ಇದೆ ಅಂತೇಳಿ ಬ್ಯಾಚುಲರ್ ಪಾರ್ಟಿ ಗೋಕರ್ಣಗೆ ಹೋಗ್ತಾ ಇದ್ರು ಅನ್ನೋಂಥ ಮಾಹಿತಿ ಕುಟುಂಬಸ್ಥರೇ ನೀಡಿರುವಂಥದ್ದು. ಕುಟುಂಬಕ್ಕೆ ಮಾಹಿತಿಯನ್ನು ನೀಡೇ ಇವರು ಬ್ಯಾಚುಲರ್ ಪಾರ್ಟಿಗೆ ಅಂತೇಳಿ ಹೋಗ್ತಾ ಇದ್ರು. ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯ ಅಂತ ಅಗ್ನಿ ದುರಂತಕ್ಕೆ ಸಿಲುಕಿರುವಂಥದ್ದು ನಮಗೆ ಮಾಹಿತಿ ಬಂತು. ಕೊನೆಯದಾಗಿ ನಮಗೆ ಕಾಲ್ ಮಾಡಿದ್ದು ಅವರ ಸ್ಥಳೀಯರೊಬ್ಬರು ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದಾಗ ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಿದ್ದೇವೆ. ಉಳಿದಂಥ ಬೇರೆಯವರು ಕೂಡ ಬೇರೆ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ 2 ಸುಳಿವು ಮಾತ್ರ ಸಿಗ್ತಾ ಇಲ್ಲ ಎನ್ನುವಂಥ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಆದರೆ ಬ್ಯಾಚುಲರ್ ಪಾರ್ಟಿಗೆ ರಜೆಯನ್ನು ಮಜಾ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಂಕಿಯ ದುರಂತಕ್ಕೆ ಸಿಲುಕಿರುವಂಥ ಕಥೆ ಈಗ ಬಯಲಾಗ್ತಾ ಇದೆ. IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಹೋದ್ಯೋಗಿಗಳು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಕಜಿನ್ಸು ಕೂಡ, ಕುಟುಂಬಸ್ಥರು ಕೂಡ ಹಾಗಿದ್ದಾರೆ. 6 ಮಂದಿಯಲ್ಲಿ ಈಗ ಆತಂಕ ಮನೆ ಮಾಡಿರುವಂಥದ್ದು. ಕುಟುಂಬಸ್ಥರಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಗಾಯಾಳುಗಳು ಚೇತರಿಕೆಯನ್ನು ಕಾಣಬೇಕಾಗಿದೆ. ಆದರೆ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದ್ದ ಗಾಯಾಳುಗಳಿಗೆ 30% ಬರ್ನಿಂಗ್ ಆಗಿರೋಷ್ಟು ಅಷ್ಟೇ ಅಲ್ಲದೆ ಶ್ವಾಸಕೋಶಕ್ಕೆ ಕೆಟ್ಟ ಗಾಳಿ ಹೋಗಿ ಅವರನ್ನು ICUಗೆ ಶಿಫ್ಟ್ ಮಾಡಲಾಗಿದೆ. ಅವರ ಆರೋಗ್ಯ ಪರಿಸ್ಥಿತಿ ಇನ್ನಷ್ಟು ಚೇತರಿಕೆಯನ್ನು ಕಾಣಬೇಕಾಗತ್ತೆ, ಗಂಭೀರವಾಗಿದೆ ಎನ್ನುವಂಥ ಮಾಹಿತಿಯನ್ನು ವೈದ್ಯರು ಪಬ್ಲಿಕ್ ಟಿವಿಗೆ ನೀಡಿರುವಂಥದ್ದು. ಮಮತಾ.